ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ನುರಾನಿ 505 ಬಗ್ಗೆ ತಿಳಿಸ್ಲಿಕ್ಕೆ ಬಂದಿದ್ದೀನಿ. ಇದು ಕ್ಲೋರೋಪರಿಪಾಸ್ 50% ಮತ್ತು ಸೈಪರ್ಮೆಥ್ರಿನ್ 5% ಈಸಿ ಫಾರ್ಮುಲೇಷನ್ ಆಗಿರುತ್ತದೆ. ಇದರ ಡೋಸೇಜ್ ವಿಚಾರಕ್ಕೆ ನೋಡೋದಾದರೆ 1.5 ಇಂದ 2.5 ತನಕ ಯೂಸ್ ಮಾಡ್ಬೋದು. ಆನ್ ದ ಬೇಸಿಸ್ ಆಫ್ ಕ್ರಾಪ್ ಸ್ಟೇಜ್ ಮೇಲೆ ಡಿಪೆಂಡ್ ಇದು. ಇದನ್ನ ಯಾವುದೇ ರೀತಿ ಫ್ಲವರ್ ಸ್ಟೇಜಲ್ಲಿ ಯೂಸ್ ಮಾಡೋದು ಏನು ಅಷ್ಟೇನು ಉತ್ತಮ ಇಲ್ಲ, ಯಾಕಂದರೆ ಇದು ಫ್ಲವರ್ ಡ್ರಾಪ್ ಆಗೋ ಚಾನ್ಸಸ್ ಸಹ ಇರುತ್ತೆ. ಇದು ಏನಕ್ಕೆ ಬೆಸ್ಟ್ ಕಂಟ್ರೋಲ್ ಅಂದರೆ, ಈ ಡೈಮಂಡ್ ಬಾಕ್ ಮತ್ತು ಫ್ರೂಟ್ ಬೋರೋ ಮತ್ತು ಶೂಟ್ ಬೋರರ್ ಇದ್ದರೆ ತುಂಬ ಚೆನ್ನಾಗಿ ಕಂಟ್ರೋಲ್ ಬರುತ್ತೆ. ಅದೇ ರೀತಿ ಅಪಿಡ್ಸ್, ಟ್ರಿಪ್ಸು, ಜಸಿಡ್ಸು, ವೈಟ್ ಫ್ಲೈ ಏನು ಮೊದಲನೇ ಹಂತದಲ್ಲಿ ಬರುವಂಥ ಎಲ್ಲ ಕೀಟಗಳನ್ನ ಇದು ಕೊಲ್ಲುತ್ತೆ, ಹಾಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅದೇ ರೀತಿ ಏನಾದರೂ ರೂಟ್ ಗ್ರೋಬ್ ಇದ್ರೂ ಸಹ ಇದನ್ನ 500 ml 200 ಲೀಟರ್ ನೀರು ಡ್ರಮ್ಗೆ ಸೇರಿಸಿ ಪರ್ ಎಕರ್ಗೆ ಡ್ರೆಂಚಿಂಗ್ ಆದರೂ ಮಾಡ್ಬೋದು, ಇಲ್ಲ ಅಂದರೆ ಡ್ರಿಪ್ ಮುಖಾಂತರನೂ ಒದಗಿಸ್ಬೋದು. ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇದು ರೂಟ್ ಗ್ರೋಬ್ ಮತ್ತು ಮೇಲ್ವಮ್ಸ್ನ ಸಮೇತ ಕಿಲ್ ಮಾಡುತ್ತೆ. ಅದೇ ರೀತಿ ಇದು ಫಾರ್ಮರ್ ಫ್ರೆಂಡ್ ಆದ ಅರ್ಥವರ್ಮ್ ಸಹ ತುಂಬ ಎಫೆಕ್ಟ್ ಮಾಡುತ್ತೆ. ಇದನ್ನ ನೋಡ್ಕೊಂಡು ಯೂಸ್ ಮಾಡಿ. ಅತಿ ಹೆಚ್ಚು ಯೂಸ್ ಮಾಡೋದು ಅನವಶ್ಯಕ, ಅಗತ್ಯಕ್ಕೆ ತಕ್ಕಂಗೆ ಯೂಸ್ ಮಾಡೋದು ಅತ್ಯುತ್ತಮ. ಇದ್ರ ಬಗ್ಗೆ ಇಷ್ಟೊಂದು ನುರಾನಿ 505 ಬಗ್ಗೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಧನ್ಯವಾದಗಳು.